ಬಳ್ಳಾರಿಯ ಘಟನೆಯ ಬಗ್ಗೆ ವಿನಾಕಾರಣ ಆರೋಪವನ್ನು ಬಿಜೆಪಿಯವರು ನಮ್ಮ ಪಾರ್ಟಿ ಮೇಲೆ ಮಾಡ್ತಿದ್ದಾರೆ. ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಅವರೇ, ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಡೆಮಾಕ್ರಸಿ ಆಫ್ ಬಳ್ಳಾರಿ ಮಾಡಿದ್ದು ನಮ್ಮ ಭರತ್ ರೆಡ್ಡಿ, ನಮ್ಮ ನಾಗೇಂದ್ರ ಅಣ್ಣ, ನಮ್ಮ ಸಂತೋಷ್ ಲಾಡ್ ಸಾಹೇಬರು. ನೀವು ರಿಪಬ್ಲಿಕ್ ಮಾಡಿ ಇಟ್ಕೊಂಡಿದ್ರಿ. ಇವತ್ತು ಈ ಘಟನೆ ಏನು ನಡೀತು ಅಂತ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಡಕ್ಕೆ ಬಯಸ್ತೀನಿ. ಬಳ್ಳಾರಿಯ SP ರೋಡಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ಯುರೇಷನ್ 3ನೇ ತಾರೀಕಿತ್ತು. ನಗರದಲ್ಲಿ ಎಲ್ಲ ಕಡೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು. ಅದೇ ರೀತಿ ಖಾಲಿ ಜಾಗದಲ್ಲಿ ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು. ಯಾಕೆ ವಾಲ್ಮೀಕಿಯವ್ರ ಬ್ಯಾನರ್ ಕಟ್ಟಬಾರ್ದಾ? ವಾಲ್ಮೀಕಿಯವ್ರ ಎಲ್ಲರ ಆಸ್ತಿ ತಾನೆ, ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೆ. ಕಟ್ಟಿದ್ರೆ ಸರ್, ಇದೆಲ್ಲ ಗೊತ್ತಿರಬೇಕು. ಮಧ್ಯಾಹ್ನ 2 ರಿಂದ 3 ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು, ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಹರಿದಾಕ್ತಾರೆ. ಮಧ್ಯಾಹ್ನ ಯಾವಾಗ ಬ್ಯಾನರ್ ಹರಿದಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ. ಕಟ್ಟಕ್ಕೆ ಹೋದಾಗ ಶ್ರೀರಾಮುಲು ಅವರು ಸೇರಿ ಅವರ ಬೆಂಬಲಿಗರು ಬ್ಯಾನರ್ ಹರಿದಾಕಿದಾಗ ಇನ್ಸಿಡೆಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಇವತ್ತು ಸೋಮಣ್ಣ ಸಾಹೇಬ್ರು ಹೇಳ್ತಾರೆ, ಭರತ್ ರೆಡ್ಡಿ ಅವರ ಭಾಷೆ ಬಗ್ಗೆ ಮಾತಾಡ್ತೀರಾ. ಏನ್ ಸರ್, ಬಿಜೆಪಿಯಲ್ಲಿ ನೀವೇನು ಭಾಷಾ ಪಂಡಿತರು ವಿದ್ವಾಂಸರಿದ್ದೀರಾ? ಅಲ್ಲ ಸರ್, ರಾಜಶೇಖರ್ ಅಂತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ತೀರ್ಕೊಂಡ್ರೆ MLAಗೆ ನೋವಾಗುತ್ತೆ. ನೋವಲ್ಲಿ ಮಾತಾಡಿದ್ದಾರೆ. ನೀವು ಅದನ್ನ ಹೆಂಗಂದ್ರೆ ಹೆಂಗ್ ಮಾತಾಡಿದ್ರೆ ಸೋಮಣ್ಣ ಸಾಹೇಬರಿಗೆ ಪ್ರಿಯಕೃಷ್ಣ ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರಿಗೂ ತೊಂದರೆ ಮಾಡ್ತಾರೆ. ಈಗ ಭರತ್ ರೆಡ್ಡಿ ಬಳ್ಳಾರಿಗೆ ಹೋಗಿ ಅಲ್ಲೋಗಿ ಪ್ರೆಸ್ ಮೀಟ್ ಮಾಡ್ತಾರೆ. ಸರ್, ನಿಮಗೆ ಗೊತ್ತಿರಬೇಕು, ರಾಜಶೇಖರ್ ಅಂತಕ್ಕಂಥ ನಮ್ಮ ಪಾರ್ಟಿಯ ವ್ಯಕ್ತಿ ಇವತ್ತೇನು ಮೃತಪಟ್ಟಿದ್ದಾನೆ, ಆತ ಹುಸೇನ್ ನಗರದ ನಿವಾಸಿ. ಅವ್ರ ತಂದೆ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ತಂದೆ ಬಿಜೆಪಿಯಲ್ಲಿ ಗುರುತಿಸ್ಕೊಂಡ್ರು, ಪಾಪ ಹುಡುಗ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿದ್ದಾನೆ. ಇವತ್ತೊಂದು ಇನ್ಸಿಡೆಂಟ್ ಆಗಿದೆ. ಬ್ಯಾನರ್ ಕಿತ್ತಾಗಿದ್ದಾರು, ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ಯಾರು? ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಅವರು. ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಬಿಜೆಪಿಯವರೆಲ್ಲ ಹೋಗ್ತಾರೆ, ಏನೋ ಭಾಷಾ ಪಂಡಿತರು ವಿದ್ವಾಂಸರ ತರ. ಸೋಮಣ್ಣ ಸಾಹೇಬ್ರೆ, ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಹೆಚ್ಚಾಗಬೇಕೇ ವಿನಃ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರದು ಸರ್. ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ. ನೀವು ಸೀನಿಯರ್ ಲೀಡರ್ ಸರ್, ನೀವೇನೋ ಸೀನಿಯರ್, ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅನ್ಕೊಂಡ್ರೆ ಬುದ್ಧಿಮಾಂದ್ಯತೆ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್. ಇನ್ನು ಅಶೋಕಣ್ಣನಿಗೆ ಅದ್ಯಾರ ಅಡ್ವೈಸರ್ಗಳಿದಾರೋ ಏನೋ. ಅಶೋಕಣ್ಣ ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ ನೀವೇ ತಾನೆ, ಅವ್ರನ್ನ ವಿರೋಧಿಸಿದ್ ನೀವೇ ತಾನೆ. ಶ್ರೀರಾಮುಲು ಅವರು, ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು. ಅದು ಯಾವಾಗ ಸ್ನೇಹಿತರಾದ್ರೋ, ಯಾವಾಗ ಒಂದಾದ್ರೋ ನಮ್ಗೆ ಯಾವುದು ಗೊತ್ತಿಲ್ಲ. ನೋಡಿ, ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ. ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸ್ನ ಬಿಜೆಪಿ ಅವ್ರು ಟಾರ್ಗೆಟ್ ಮಾಡೋದು ಸರಿ ಇಲ್ಲ. ಪಾಪ ವಾರ್ಡ್ಗೂ ಹೋಗಿ ಜನರ ಕಷ್ಟ ಕೇಳ್ತಾ ಇದ್ದಾನೆ ನಮ್ಮ ಬಳ್ಳಾರಿ ಅನ್ನೋ ಕಾರ್ಯಕ್ರಮದಲ್ಲಿ. ಇಲ್ಲಿ ನಮ್ಮ ಪ್ರಿಯಕೃಷ್ಣ ಅವರು ಏರಿಯಾಗ ಹೋಗಿ ಜನರ ಕಷ್ಟ ಕೇಳ್ತಾ ಇದ್ದಾರೆ. ಸೋಮಣ್ಣ ಸಾಹೇಬರು ಕಾಂಗ್ರೆಸ್ ಅಲ್ಲಿರೋ ಯೂತ್ಸ್ನ, ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನು ಆ ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಸರ್, ನೀವು ಬಳ್ಳಾರಿ ಬಸ್ ಅಲ್ಲ ಹತ್ತಬೇಕಾಗಿರೋದು, 171A ನಿಮಾನ್ಸ್ ಬಸ್ ಹತ್ತಬೇಕಾಗಿರೋದು. ನೀವು ಮಾನಸಿಕ ಸ್ಥೀಮಿತ ಕಳ್ಕೊಂಡು ಛಲವಾದಿ ನಾರಾಯಣ ಸ್ವಾಮಿ ಅವರು ಎಷ್ಟೋ ದಿನ ಆಯ್ತು. ಪಾಪ ವಿಜೇಂದ್ರ ಅವರು ಎಲ್ಲಿ ಕಳೆದೋಗಿದಾರೋ ಗೊತ್ತಿಲ್ಲ. ಯಾಕೆಂದ್ರೆ ಸೋಮಣ್ಣ ಅವರು ಚೇರ್ ಹೇಳ್ಕೊಳಕ್ ಬ್ಯುಸಿ ಆಗೋಗಿದ್ದಾರೆ. ಈ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ಅಶೋಕಣ್ಣ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ, ಅಣ್ಣ ನಿಮಗ್ ಮಾನ ಮರ್ಯಾದೆ ಇದ್ರೆ ಬಾಯಿ ಮುಚ್ಕೊಂಡಿರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ನಾನು ಮತ್ತೊಮ್ಮೆ ಬಿಜೆಪಿ ಅವ್ರಿಗೆ ಹೇಳ್ತೀನಿ, ರಾಜ್ಯದ ಜನತೆಗೆ ಹೇಳ್ತೀನಿ, ಬಳ್ಳಾರಿಯ ಗಲಭೆಗೆ ಕಾರಣನೇ ಬಿಜೆಪಿಯವರು ಕೊಟ್ಟ ಕುಮ್ಮಕ್ಕು. ಫಸ್ಟ್ ಬ್ಯಾನರ್ ಹರಿದಾಕಿದ್ದ ಅವರು, ಇದು CC ಕ್ಯಾಮೆರಾ ಅಲ್ಲಿದೆ. ಗಲಾಟೆ ಸ್ಟಾರ್ಟ್ ಮಾಡಕ್ ಕಾರಣ ಅವರು. ಶ್ರೀರಾಮುಲು ಅವರು ಸಹ ಬಂದು ಬ್ಯಾನರ್ ಹರಿದಾಕಿದ್ರು ಅಂತ ಸ್ಥಳೀಯರು ಹೇಳ್ತಾರೆ. ನಮ್ಮ ಪಕ್ಷದ ರಾಜಶೇಖರ್ ಸತ್ತೋಗೋದಕ್ಕೆ ಬಿಜೆಪಿಯವರೇ ಕಾರಣ, ಬಿಜೆಪಿಯವರು ಕೊಟ್ಟ ಕುಮ್ಮಕ್ಕೆ ಕಾರಣ. ಇಂಥ ಬಿಜೆಪಿಯನ್ನ ಬಳ್ಳಾರಿಯಿಂದ ಓಡಿಸಿದೀವಿ. ಯಾಕೆ ಒಂದು 26 ವರ್ಷದ ಹುಡುಗ ಬಂದು ರೆಡ್ಡಿ ಸಾಮ್ರಾಜ್ಯನ ಒಡೆದ ಅಂತ ಹೊಟ್ಟೆ ಕಿಚ್ಚ ನಿಮಗೆ? ಬಳ್ಳಾರಿ ರಿಪಬ್ಲಿಕ್ನ ಡೆಮೋಕ್ರಸಿ ಮಾಡಿದ್ವಲ್ಲ ಕಾಂಗ್ರೆಸ್ ಅವ್ರು ಹೋಗಿ. ನಾವೊಂದು ಪಾದಯಾತ್ರೆಗೆ ರಿಪಬ್ಲಿಕ್ ಹೋಗಿ ಡೆಮೋಕ್ರಸಿ ಆಯ್ತು. ಮತ್ತೆ ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಯುವಕರನ್ನ ದಯವಿಟ್ಟು, ಕಾಂಗ್ರೆಸ್ ಪಕ್ಷದಲ್ಲಿರೋ ಯುವಕರನ್ನ ಕೆಣಕಬೇಡಿ. ಅದು ಪ್ರಿಯಕೃಷ್ಣ ಆಗ್ಬೋದು, ಭರತ್ ರೆಡ್ಡಿ ಆಗ್ಬೋದು, ಮತ್ತೊಬ್ರು ಆಗ್ಬೋದು. ನೀವು ವಿನಾಕಾರಣ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು.
ಈ ಘಟನೆಗೆ ಸಿಐಡಿ ತನಿಖೆ ಕೊಡಬೇಕಂತ ಒಂದು ನೋಡಿ ಸರ್, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಟ್ರಾನ್ಸ್ಪರೆಂಟ್ ಆಗಿ ಈಗ ಆಲ್ರೆಡಿ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೇ ಹೇಳ್ಬೇಕು. ಆರ್ ಅಶೋಕಣ್ಣ ಏನ್ ಫೋರೆನ್ಸಿಕ್ ಹೆಡ್ಡ? ಚಲವಾದಿ ನಾರಾಯಣ ಸ್ವಾಮಿ ಫೋರೆನ್ಸಿಕ್ ಹೆಡ್ಡ? ಅವ್ರಿಗೆ ಫೋರ್ ಹೆಡ್ ಅಲ್ಲಿ ಬುದ್ಧಿನೇ ಇಲ್ಲ. ಫೋರೆನ್ಸಿಕ್ ರಿಪೋರ್ಟ್ ಹೇಳ್ಬೇಕು ತಾನೆ. ಬುಲೆಟ್ ಯಾರ್ ಗನ್ನಿಂದ ಬಂತು, ಫೈರ್ ಮಾಡಿದ್ಯಾರು, ಫೋರೆನ್ಸಿಕ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ನಾವು ನಿಷ್ಪಕ್ಷಪಾತವಾಗಿದೀವಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಜೊತೆ ಅಲ್ಲಿ ಓಡಾಡ್ಕೊಳ್ಳೋ ಹುಡುಗ ಸತ್ತೋದ್ರೆ ಸರ್ ನಾನು ಹೇಳೋದು ಗೊತ್ತಿರಬೇಕು. ಪೊಲೀಸ್ ಅವರು ಕೂಡ 5-6 ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ. ದಯವಿಟ್ಟು ಇದು ಇನ್ಫಾರ್ಮೇಶನ್ ತಗೊಳ್ಳಿ. ಪೊಲೀಸ್ ಅವರು 5-6 ಸುತ್ತಿನ ಫೈರಿಂಗ್ ನಡೆಸ್ತಾರೆ, ಗನ್ಮ್ಯಾನು ನಡೆಸಿದ್ದಾರೆ. ಆದ್ರೆ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು ಫೋರೆನ್ಸಿಕ್ ಕೇಳಬೇಕು ಮೇಡಮ್. ನಾನು ಹೇಳೋದಿಷ್ಟೇ, ಸತೀಶ್ ರೆಡ್ಡಿ ಅವ್ರ ಮೇಲೆ ಎಷ್ಟು ಮಾರಣಾಂತಿಕ ಹಲ್ಲೆ ಆಗಿದೆ ಅಂದ್ರೆ ಮಿಡ್ ನೈಟ್ ಅಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೆಂಗಳೂರಿಗೆ ತಗೊಂಡ್ಬರ್ತೀವಿ. ಈ ರೇಂಜ್ಗ ಬಿಜೆಪಿ ಅವರು ಹೊಡೆಯೋದು ಕಾಂಗ್ರೆಸ್ ಕಾರ್ಯಕರ್ತರನ್ನ. ಅರೆ, ಒಂದು 2-3 ಕಾರ್ಯಕರ್ತರು ಸಾವಿ ಬದುಕಿನ ನಡುವೆ ಇದ್ದಾಗ ML ಹೋಗಿ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿದ್ರೆ ಅದನ್ನೇ ಇಟ್ಕೊಂಡು ಏನ್ ನಿಮ್ಮ ಮೆತ್ನಾಳವ್ರೇನ್ ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಇದ್ದಾರೆ ಬಿಜೆಪಿಯವರು. ಅವನ ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದಾನಲ್ಲ, ಅವನೇನು ವಿದ್ವಾಂಸ ಅವನು ಭಾಷೆಯಲ್ಲಿ. ಫಸ್ಟ್ ಆ ಸ್ಪೈಕ್ ಗಿರಾಕಿಗೆ ಹೇಳಿ, ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದ್ರೆ, ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆಸಿಬಿ ಅನ್ನುತ್ತಲ್ಲ, ಇವಾಗ ಬಾಯಿ ಬಿಡಕ್ಕೆ ಹೇಳಿ. ವಿನಾಕಾರಣ ಕೆಣಕ್ತಾ ಇದ್ದೀರಾ ಕಾಂಗ್ರೆಸ್ ಅವ್ರನ್ನ. ಯಾವುದೇ ಕಾರಣಕ್ಕೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಮಾಡಕ್ ಬಿಡಲ್ಲ. ನಾವೆಲ್ಲರೂ ಭರತ್ ರೆಡ್ಡಿ ಜೊತೆ, ನಮ್ಮ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ವಿ. ನಮ್ಮ ಭರತ್ ರೆಡ್ಡಿದಾಗ್ಲಿ ಕಾಂಗ್ರೆಸ್ ಅವರಾಗಿ ತಪ್ಪಿಲ್ಲ ಸರ್. ಇದು ನಮ್ಮ ನಿಲುವು, ನನಗಿರೋ ಪ್ರಾಥಮಿಕ ಮಾಹಿತಿ. ಥ್ಯಾಂಕ್ ಯು ಸರ್. ಮೇಡಮ್, ಅದು ನನಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ, ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.